ನಮಸ್ಕಾರ ಫ್ರೆಂಡ್ಸ್, ನಮ್ಮ 21 ಡೇಸ್ ಮೆಡಿಟೇಷನ್ ಚಾಲೆಂಜಿನ 15ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು ಕಲಿಯಲಿರುವ ವಿಷಯ ಥರ್ಡ್ ಐ ಚಕ್ರ ಅವೇಕನಿಂಗ್ ಅಥವಾ ಮೂರನೇ ಕಣ್ಣಿನ ಮಹಾಜಾಗೃತಿ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಜೀವನದಲ್ಲಿ ನಡೆದಂತಹ, ನನ್ನ ಜೀವವನ್ನೇ ಉಳಿಸಿದಂತಹ ಒಂದು ಅತ್ಯಂತ ರೋಮಾಂಚನಕಾರಿ ನಿಜ ಘಟನೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಕಾರಿನಲ್ಲಿ ಶೃಂಗೇರಿ ಜಗದ್ಗುರುಗಳ ಹಾಗೂ ತಾಯಿ ಶಾರದಾಂಬೆಯ ದರ್ಶನ ಪಡೆಯೋದಕ್ಕೆ ಅಂತ ಹೋಗಿದ್ವಿ. ದರ್ಶನ ಮುಗಿಸಿ ರಿಟರ್ನ್ ಬರುವಾಗ ಕಾರಿನಲ್ಲಿ ಕೂರಬೇಕಾದ್ರೆ ನನ್ನೊಳಗೆ ಒಂದು ಅತ್ಯಂತ ಸ್ಪಷ್ಟವಾಗಿ ಮಾತಾಡ್ದಂಗೆ ಒಂದು ಧ್ವನಿ ಕೇಳಿಸ್ತು. ಯೂಶ್ವಲಿ ನಾನು ಕಾರಲ್ಲಿ ಹಿಂಬದಿ ಸೀಟಲ್ಲಿ ಕೂರ್ತೀನಿ. ನನ್ನ ಮಗನ ಸೀಟ್ ಹಿಂಭಾಗ ಆಗಿರ್ಬೋದು ಅಥವಾ ನನ್ನ ಹಸ್ಬೆಂಡ್ ಸೀಟ್ ಹಿಂಭಾಗ ಆಗಿರ್ಬೋದು, ನಾನು ಯೂಶ್ವಲಿ ಅಲ್ಲೇ ಕೂರೋದು. ಬಟ್ ಅವತ್ತು ನನಗೆ ಒಂದು ಇಂಟ್ಯೂಷನ್ ಬಂತು, ನೀನು ಮಿಡಲಲ್ಲಿ ಕೂತ್ಕೋ, ಹಿಂದಿನ ಸೀಟಿನ ಮಿಡಲಲ್ಲಿ ಕೂತ್ಕೋ ಅಂತ ತುಂಬ ಸಲ ನನಗೆ ಆ ಧ್ವನಿ ಕೇಳಿಸ್ತಾ ಇತ್ತು. ಸೊ ನಾನೇನು ಮಾಡಿದೆ, ಯಾಕೆ ಈ ಥರ ಪದೇ ಪದೇ ನನಗೆ ಈ ಥರ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡು, ಓಕೆ ಆ ಧ್ವನಿಗೆ ಗೌರವ ಕೊಡಬೇಕು ಅಂತ ಅಂದ್ಕೊಂಡು ನಾನು ಹಿಂದಿನ ಸೀಟಿನ ಮಧ್ಯಭಾಗದಲ್ಲೇ ಕೂತ್ಕೊಂಡೆ. ಕಾರು ಬರ್ತಾ ಇರಬೇಕಾದ್ರೆ ರೋಡಲ್ಲಿ ನಮ್ಮ ಕಾರಿಗೆ ಒಂದು ಆಕ್ಸಿಡೆಂಟ್ ಆಯಿತು. ಹಿಂಭಾಗದಿಂದ ಬರ್ತಾ ಇದ್ದಂಥ ಒಂದು ಕಾರು ನಮ್ಮ ಕಾರಿಗೆ ಫೋರ್ಸಾಗಿ ಗುದ್ದುಬಿಡ್ತು. ಆ ಫೋರ್ಸ್ ಎಷ್ಟಿತ್ತು ಅಂತಂದರೆ ನಮ್ಮ ಕಾರು ಹಿಂಭಾಗ ಪೂರ್ತಿ ಡ್ಯಾಮೇಜ್ ಆಗೋಯ್ತು. ಒಂದು ವೇಳೆ ನಾನೇನಾದರೂ ಮಧ್ಯದಲ್ಲಿ ಕೂತ್ಕೊಳ್ಳೋದಲ್ಲೇ ಸೀಟಿನ ಹಿಂಭಾಗದಲ್ಲಿ ನನ್ನ ಮಗನ ಸೀಟಿನ ಹಿಂಭಾಗ ಆಗಿರ್ಬೋದು, ನನ್ನ ಹಸ್ಬೆಂಡ್ ಸೀಟಿನ ಹಿಂಭಾಗ ಆಗಿರ್ಬೋದು ನಾನು ಕೂತಿದ್ದಿದ್ರೆ ಆ ಗುದ್ದಿದ ಫೋರ್ಸಿಗೆ ನನ್ನ ಮುಖ ಆಗಲಿ ತಲೆ ಆಗಲಿ ಸರಿಗೆ ಏಟಾಗಬೇಕಾಗಿತ್ತು. ನಾನು ಏನಾಗ್ತಿದ್ದೆ ಅದು ಕಲ್ಪನೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಆದರೆ ಆಶ್ಚರ್ಯ ಏನು ಅಂದರೆ, ಮಧ್ಯದಲ್ಲಿ ಕೂತಿದ್ರಿಂದ ನನಗೆ ಒಂದೇ 1% ಕೂಡ, ಒಂದು ಸಣ್ಣ ಗೀಚು ಕೂಡ ಎಲ್ಲೂ ಏನೂ ಆಗ್ದಲೇ ನಾನು ಪಾರಾಗಿದ್ದೆ. ಇದು ನನ್ನ ಜೀವನದಲ್ಲಿ ನಡೆದಂತಹ ಒಂದು ಅದ್ಭುತ ಘಟನೆ. ನನ್ನ ಜೀವವನ್ನು ಆ ದಿನ ಪ್ರಕೃತಿನೇ ಕಾಪಾಡಿತ್ತು. ಆ ಧ್ವನಿಯೇ ಇಂಟ್ಯೂಷನ್ ಅಥವಾ ಅಂತಃಪ್ರಜ್ಞೆ. ಅದಕ್ಕೆ ಹೇಳೋದು ವೀಕ್ಷಕರೇ, ನಮ್ಮ ಇಂಟ್ಯೂಷನ್ನ ನಾವು ಯಾವಾಗಲೂ ನಂಬಬೇಕು ಅಂತ. 1986ರ ದಶಕದಲ್ಲಿ ಅಮೇರಿಕಾದ ಗುಪ್ತಚರ ಇಲಾಖೆ CIA ಒಂದು ರಹಸ್ಯ ಪ್ರಾಜೆಕ್ಟ್ ನಡೆಸಿತ್ತು. ಅದರ ಹೆಸರು ಪ್ರಾಜೆಕ್ಟ್ ಸ್ಟಾರ್ಗೇಟ್. ಅಲ್ಲಿ ಅವರು ಸಾಮಾನ್ಯ ಮನುಷ್ಯನ ಮೆದುಳಿನ ಒಂದು ನಿಗೂಢ ಭಾಗವನ್ನು ಆಕ್ಟಿವೇಟ್ ಮಾಡುವ ಮೂಲಕ ಅವರು ಸಾವಿರಾರು ಮೈಲಿ ದೂರದಲ್ಲಿರುವ ರಹಸ್ಯ ಮಿಲಿಟರಿ ಬೇಸ್ಗಳಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಕಣ್ಣು ಮುಚ್ಚಿಕೊಂಡೇ ನಿಖರವಾಗಿ ನೋಡುವಂತೆ ಮಾಡಿದರು. ಇದನ್ನು ವಿಜ್ಞಾನದಲ್ಲಿ ರಿಮೋಟ್ ವ್ಯೂಯಿಂಗ್ ಎನ್ನುತ್ತಾರೆ. ಹಾಗಾದರೆ ಕಣ್ಣು ಮುಚ್ಚಿದ್ರೂ ಕೂಡ ಜಗತ್ತನ್ನು ನೋಡಬಲ್ಲ ಆ ನಿಗೂಢ ಅಂಗ ಯಾವುದು? ಪುರಾತನ ಈಜಿಪ್ಟ್ನ ಪಿರಮಿಡ್ಗಳ ಒಳಗಿರುವ ಗೋಡೆಗಳ ಮೇಲೆ ಜಗತ್ತಿನ ಎಲ್ಲ ರಹಸ್ಯಗಳನ್ನು ನೋಡಬಲ್ಲ ಒಂದು ಕಣ್ಣಿನ ಚಿತ್ರವಿದೆ. ಅದನ್ನು ಅವರು ದ ಐ ಆಫ್ ಹಾರಸ್ ಎಂದಿದ್ದಾರೆ. ಅದೇ ಚಿತ್ರವನ್ನು ನಮ್ಮ ಸನಾತನ ಧರ್ಮ ಸಾವಿರಾರು ವರ್ಷಗಳ ಹಿಂದೆಯೇ ಪರಮಶಿವನ ಮೂರನೇ ಕಣ್ಣು ಅಥವಾ ಆಜ್ಞಾಚಕ್ರ ಎಂದು ಕರೆದಿದೆ. ಇದು ಕೇವಲ ಕಲ್ಪನೆ ಅಲ್ಲ ಫ್ರೆಂಡ್ಸ್. ಮೆಡಿಕಲ್ ಸೈನ್ಸ್ ಪ್ರಕಾರ ನಿಮ್ಮ ಮೆದುಳಿನ ಮಧ್ಯಭಾಗದಲ್ಲಿ ಬಟಾಣಿ ಕಾಳಿನ ಗಾತ್ರದ ಒಂದು ಅಂಗವಿದೆ. ಅದರ ಹೆಸರು ಪೀನಿಯಲ್ ಗ್ಲ್ಯಾಂಡ್. ಆಶ್ಚರ್ಯದ ವಿಷಯ ಏನು ಅಂತಂದರೆ, ನಮ್ಮ ಹೊರಗಿನ ಎರಡೂ ಕಣ್ಣುಗಳ ಒಳಗೆ ಯಾವ ರೀತಿಯ ರೆಟಿನಾ ಮತ್ತು ನರಗಳ ವ್ಯವಸ್ಥೆ ಇದೆಯೋ ಅದೇ ತರಹದ ಬೆಳಕನ್ನು ಗ್ರಹಿಸುವ ಜೀವಕೋಶಗಳು ಈ ಪೀನಿಯಲ್ ಗ್ಲ್ಯಾಂಡಿನ ಒಳಗೂ ಇವೆ. ಅದಕ್ಕೆ ಮಾಡರ್ನ್ ಸೈನ್ಸ್ ಇದನ್ನು ದ ಬಯಾಲಜಿಕಲ್ ಥರ್ಡ್ ಐ ಅಂತ ಒಪ್ಪಿಕೊಂಡಿದೆ. ಆದರೆ ದುರಂತ ಏನು ಗೊತ್ತಾ? ನಮ್ಮ ಇಂದಿನ ಕೆಟ್ಟ ಆಹಾರ ಪದ್ಧತಿ, ಮೊಬೈಲ್ ರೇಡಿಯೇಷನ್ ಮತ್ತು ದಿನನಿತ್ಯದ ನೆಗೆಟಿವಿಟಿಯಿಂದ ಈ ದಿವ್ಯ ಕಣ್ಣಿನ ಸುತ್ತಲೂ ಕಲ್ಲಿನಂತಹ ಒಂದು ಲೇಯರ್ ಫಾರ್ಮ್ ಆಗಿ
ಅದು ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಇವತ್ತಿನ ಈ ಧ್ಯಾನದಲ್ಲಿ ನಾವು ಆ ಕಲ್ಲಿನ ಲೇಯರನ್ನು ಒಡೆದು ಮೂರನೇ ಕಣ್ಣನ್ನು ಪ್ರಜ್ಞಾಪೂರ್ವಕವಾಗಿ ತೆರೆಯಲಿದ್ದೇವೆ. ಒಮ್ಮೆ ಇದು ಜಾಗೃತವಾದರೆ ನಿಮ್ಮ ಕಣ್ಣುಗಳು ಮುಚ್ಚಿದರೂ ಕೂಡ ನಿಮಗೆ ಬ್ರಹ್ಮಾಂಡದ ಸತ್ಯಗಳು ಕಾಣಿಸುತ್ತದೆ. ನಿಮ್ಮ ಇಂಟ್ಯೂಷನ್ ಎಷ್ಟು ಪವರ್ಫುಲ್ ಆಗುತ್ತದೆ ಅಂದರೆ, ನಿಮ್ಮ ಮುಂದೆ ನಿಂತಿರುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅವರ ಮುಖ ನೋಡ್ತಿದ್ದಂಗೆ ನಿಮ್ಮ ಆತ್ಮಕ್ಕೆ ತಿಳಿದು ಬಿಡುತ್ತದೆ. ಇದೊಂದು ಪರಮ ಪವಿತ್ರವಾದ ಆದರೆ ಅತ್ಯಂತ ತೀವ್ರವಾದ ಪ್ರಯಾಣ. ರೆಡಿ ಇದ್ದೀರಾ ವೀಕ್ಷಕರೇ? ಹಾಗಾದರೆ ಬನ್ನಿ, ಹೆಡ್ಫೋನ್ ಧರಿಸಿ ಮೊದಲು ಶಾಂತವಾದ ಜಾಗದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ. ಧ್ಯಾನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಾನು ನಿಮಗೆ ಕೆಲವೊಂದು ಮಹತ್ವದ ಎಚ್ಚರಿಕೆಯನ್ನು ಕೊಡುತ್ತಿದ್ದೇನೆ. ನಾವು ಮಾಡುತ್ತಿರುವ ಇವತ್ತಿನ ಧ್ಯಾನ ತುಂಬ ತೀವ್ರವಾದದ್ದು. ನಿಮ್ಮ ಪೀನಿಯಲ್ ಗ್ಲ್ಯಾಂಡನ್ನು ನೇರವಾಗಿ ಆಕ್ಟಿವೇಟ್ ಮಾಡೋದ್ರಿಂದ ಧ್ಯಾನದ ಆಳಕ್ಕೆ ಹೋದಂತೆ ನಿಮಗೆ ಕೆಲವು ವಿಚಿತ್ರ ಮತ್ತು ರೋಮಾಂಚನ ಲಕ್ಷಣಗಳು ಕಾಣಿಸಬಹುದು. ನಿಮ್ಮ ಎರಡೂ ಹುಬ್ಬುಗಳ ಮಧ್ಯಭಾಗದಲ್ಲಿ ಯಾರೋ ಹೆಬ್ಬೆರಳಿಂದ ಗಟ್ಟಿಯಾಗಿ ಒತ್ತಿದಂತೆ ಅಥವಾ ಆ ಜಾಗದಲ್ಲಿ ಏನೋ ಒಂದು ಮ್ಯಾಗ್ನೆಟ್ ಎಳೆಯುತ್ತಿರುವಂತೆ ಭಾರೀ ಪ್ರೆಷರ್ ಬಿಲ್ಡ್ ಆಗಬಹುದು. ಕಣ್ಣು ಪೂರ್ತಿ ಮುಚ್ಚಿದರೂ ಕೂಡ ನಿಮ್ಮ ಹಣೆಯ ಮಧ್ಯೆ ಪ್ರಕಾಶಮಾನವಾದ ಕಡು ನೇರಳೆ ಅಂದರೆ ಇಂಡಿಗೋ ಅಥವಾ ಡಾರ್ಕ್ ಬ್ಲೂ ಕಲರ್ ಬೆಳಕಿನ ಸುಳಿಗಳು, ಜಿಗ್ಜ್ಯಾಗ್ ರೇಖೆಗಳು ವೇಗವಾಗಿ ತಿರುಗೋ ಥರ ಕಾಣಬಹುದು. ನಿಮ್ಮ ದೇಹ ಎಲ್ಲಿದೆ ಎಂಬ ಅರಿವೇ ತಪ್ಪಿ ಇಡೀ ಪ್ರಜ್ಞೆ ಕೇವಲ ಹಣೆಯ ಒಂದು ಬಿಂದುವಿನಲ್ಲಿ ಬಂದು ನಿಲ್ಲಬಹುದು. ನೆನಪಿಡಿ, ಇವೆಲ್ಲವೂ ನಿಮ್ಮ ಮುಚ್ಚಿ ಹೋಗಿದ್ದ ಮೂರನೇ ಕಣ್ಣು ಈಗ ಇಂಚು ಇಂಚಾಗಿ ಓಪನ್ ಆಗುತ್ತಿರುವುದರ ಅತ್ಯಂತ ಪಾಸಿಟಿವ್ ಲಕ್ಷಣಗಳು. ಯಾವುದೇ ಕಾರಣಕ್ಕೂ ಹೆದರಿ ಕಣ್ಣು ತೆರೆಯಬೇಡಿ. ಆ ಒತ್ತಡವನ್ನು ಪೂರ್ಣ ಶರಣಾಗತಿಯಿಂದ ಸ್ವೀಕರಿಸಿ. ಕೊನೆಯ ವಾರ್ನಿಂಗ್ ವೀಕ್ಷಕರೇ, ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಅಥವಾ ಅರ್ಧಕ್ಕೆ ಎದ್ದು ಹೋಗಬೇಡಿ. ಈ ತೀವ್ರ ಶಕ್ತಿಯನ್ನು ಅರ್ಧಕ್ಕೆ ನಿಲ್ಲಿಸಿದರೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪೂರ್ತಿ ಏಕಾಗ್ರತೆಯಿಂದ ಮಾಡಿ. ಬನ್ನಿ, ಬ್ರಹ್ಮಾಂಡದ ಆ ರಹಸ್ಯ ಕಣ್ಣನ್ನು ಜಾಗೃತಗೊಳಿಸೋಣ. ನಿಮ್ಮ ಬೆನ್ನುಮೂಳೆ ಸಂಪೂರ್ಣ ನೇರವಾಗಿರಲಿ. ಹಸ್ತಗಳು ಆಕಾಶದ ಕಡೆಗೆ ಮುಖ ಮಾಡಿ ಮಂಡಿಯ ಮೇಲಿರಲಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ. ನಿಮ್ಮ ಕಣ್ಣುಗಳು ಮುಚ್ಚಿರಲಿ. ಕತ್ತಲೆಯ ಮಹಾಸಾಗರವನ್ನು ನೋಡಿ. ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ನಿಮ್ಮ ಮೂಗಿನಿಂದ ಗಾಳಿ ಒಳಗೆ ಹೋಗುವಾಗ ಅದು ಕೇವಲ ಆಕ್ಸಿಜನ್ ಅಲ್ಲ, ಅದು ಬ್ರಹ್ಮಾಂಡದ ಲೇಸರ್ ಕಿರಣ ಎಂದು ಭಾವಿಸಿ. ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಆ ಲೇಸರ್ ಕಿರಣ ನಿಮ್ಮ ಮೂಗಿನ ಮೂಲಕ ನೇರವಾಗಿ ತಲೆಯ ಮಧ್ಯಭಾಗದಲ್ಲಿರುವ ಪೀನಿಯಲ್ ಗ್ಲ್ಯಾಂಡನ್ನು ಮುಟ್ಟುತ್ತಿದೆ. ಈಗ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಉಸಿರು ಹೊರಹೋಗುವಾಗ ನಿಮ್ಮ ಹಣೆಯ ಭಾಗ ಮಂಜಿನಂತೆ ಕರಗುತ್ತಿದೆ. ಮತ್ತೊಮ್ಮೆ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಮ್ಮ ಇಡೀ ದೇಹದ ರಕ್ತ ಪರಿಚಲನೆ ಈಗ ನಿಮ್ಮ ತಲೆಯ ಮುಂಭಾಗಕ್ಕೆ ಹರಿಯುತ್ತಿದೆ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಉಸಿರು
ಹೊರಹೋಗುವಾಗ ನಿಮ್ಮ ಹಣೆಯ ಭಾಗ ಮಂಜಿನಂತೆ ಕರಗುತ್ತಿದೆ. ನಿಮ್ಮ ಎರಡೂ ಕಣ್ಣುಗಳ ದೃಷ್ಟಿಯ ಶಕ್ತಿ ಈಗ ನಿಧಾನವಾಗಿ ಮರೆಯಾಗುತ್ತಿದೆ. ನಿಮ್ಮ ಇಡೀ ಜಾಗೃತಿ ಕೇವಲ ನಿಮ್ಮ ಹುಬ್ಬುಗಳ ಮಧ್ಯದ ಬಿಂದುವಿನಲ್ಲಿ ಕೇಂದ್ರೀಕೃತವಾಗುತ್ತಿದೆ. ಹೊರಗಿನ ಜಗತ್ತಿನ ಅಸ್ತಿತ್ವವೇ ಇಲ್ಲ. ಕೇವಲ ನನ್ನ ಧ್ವನಿ ಮತ್ತು ನಿಮ್ಮ ಹಣೆಯ ಆ ಒಂದು ಬಿಂದು ಮಾತ್ರ ಜೀವಂತವಾಗಿದೆ. ಈಗ ನಿಮ್ಮ ಪ್ರಜ್ಞೆಯನ್ನು ನಿಮ್ಮ ತಲೆಯ ಮಧ್ಯಭಾಗದಲ್ಲಿರುವ ಆ ಬಟಾಣಿ ಕಾಳಿನ ಗಾತ್ರದ ಪೀನಿಯಲ್ ಗ್ಲ್ಯಾಂಡ್ ಕಡೆಗೆ ಕೊಂಡೊಯ್ಯಿರಿ. ನಿಮ್ಮ ಆಂತರಿಕ ದೃಷ್ಟಿಗೆ ಕಾಣಿಸುತ್ತಿದೆ. ಅದರ ಸುತ್ತಲೂ ವರ್ಷಗಳಿಂದ ಮುಚ್ಚಿಕೊಂಡಿರುವ ಕಲ್ಲಿನಂತಹ ಗಟ್ಟಿಯಾದ ಕವಚವಿದೆ. ಈಗ ನಿಮ್ಮ ಉಸಿರಾಟವನ್ನು ಅತ್ಯಂತ ತೀಕ್ಷ್ಣವಾಗಿ ಮಾಡಿ. ಪ್ರತಿ ಬಾರಿ ಉಸಿರು ಒಳಗೆ ಹೋದಾಗಲೂ ನಿಮ್ಮ ಕಲ್ಲಿನ ಕವಚದ ಮೇಲೆ ಒಂದು ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಗಲಿ. ಕಲ್ಪಿಸಿಕೊಳ್ಳಿ, ಆ ಕಲ್ಲಿನ ಲೇಯರ್ ಈಗ ಇಂಚು ಇಂಚಾಗಿ ಬಿರುಕು ಬಿಡುತ್ತಿದೆ. ಅಲ್ಲಿಂದ ಅತ್ಯಂತ ಪ್ರಕಾಶಮಾನವಾದ ತೀವ್ರವಾದ ಕಡು ನೇರಳೆ ಬಣ್ಣದ ಬೆಳಕು ಚಿಮ್ಮಲು ಆರಂಭಿಸಿದೆ. ನಿಮ್ಮ ಹಣೆಯ ಮಧ್ಯೆ ಒತ್ತಡ ಹೆಚ್ಚಾಗುತ್ತಿದೆ. ಬಿಗಿತ ಹೆಚ್ಚಾಗುತ್ತಿದೆ. ಏನೋ ಒಂದು ಮ್ಯಾಗ್ನೆಟ್ ಇಡೀ ಮೆದುಳನ್ನು ಹೊರಗಡೆಗೆ ಎಳೆಯುತ್ತಿರುವಂತೆ ಅನ್ನಿಸುತ್ತಿದೆ. ಆ ನೋವು, ಆ ಎಳೆತವನ್ನು ತಡೆಯಬೇಡಿ. ಅದು ನಿಮ್ಮ ದಿವ್ಯ ಕಣ್ಣು ತೆರೆದುಕೊಳ್ಳುತ್ತಿರುವ ಪವಿತ್ರ ಪ್ರಕ್ರಿಯೆ. ಮನಸ್ಸಿನಾಳದಲ್ಲಿ ಪಠಿಸಿ, ನನ್ನ ಭೌತಿಕ ಕಣ್ಣುಗಳು ಮುಚ್ಚುತ್ತಿವೆ. ನನ್ನ ಜ್ಞಾನದ ಕಣ್ಣು ಜಾಗೃತವಾಗುತ್ತಿದೆ. ಇನ್ನೊಮ್ಮೆ ಪಠಿಸಿ, ನನ್ನ ಭೌತಿಕ ಕಣ್ಣುಗಳು ಮುಚ್ಚುತ್ತಿವೆ. ನನ್ನ ಜ್ಞಾನದ ಕಣ್ಣು ಜಾಗೃತವಾಗುತ್ತಿದೆ. ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಆ ನೇರಳೆ ಬಣ್ಣದ ಬೆಳಕು ಈಗ ಒಂದು ಭೀಕರವಾದ ಸುಳಿಯಂತೆ ತಿರುಗುತ್ತಿದೆ. ಆ ಬೆಳಕಿನ ತೀವ್ರತೆಗೆ ನಿಮ್ಮ ಭೌತಿಕ ಶರೀರ ಕಂಪ್ಲೀಟಾಗಿ ಕರಗಿ ಹೋಗಿದೆ. ನಿಮ್ಮ ಕೈಗಳು ಇಲ್ಲ, ಕಾಲುಗಳು ಇಲ್ಲ. ಕೇವಲ ಹಣೆಯ ಮಧ್ಯೆ ಬೆಳಗುತ್ತಿರುವ ಆ ಒಂದು ಪ್ರಕಾಶಮಾನವಾದ ಕಣ್ಣು ಮಾತ್ರ ನೀವಾಗಿದ್ದೀರಿ.
ಬ್ರಹ್ಮಾಂಡದ ಅನಂತ ಜ್ಞಾನ, ನಾಳೆಯ ದಿನದ ಮುನ್ಸೂಚನೆಗಳು ನಿಮ್ಮ ಆಂತರಿಕ ದೃಷ್ಟಿಗೆ ಗೋಚರಿಸುತ್ತಿವೆ. ನಿಮ್ಮ ಆಜ್ಞಾಚಕ್ರ ಸಂಪೂರ್ಣವಾಗಿ ಜಾಗೃತಗೊಂಡಿದೆ. ಯಾವುದೇ ಆಲೋಚನೆಗಳಿಲ್ಲ, ಯಾವುದೇ ಗಡಿಗಳಿಲ್ಲ. ಕೇವಲ ಶುದ್ಧ ಚೈತನ್ಯ, ಕೇವಲ ಶೂನ್ಯ. ಈ ಪರಮೋಚ್ಚ ಥರ್ಡ್ ಐ ಸ್ಥಿತಿಯಲ್ಲಿ ಕೇವಲ ಸಾಕ್ಷಿ ಭಾವದಿಂದ ಬ್ರಹ್ಮಾಂಡದ ಲಯದಲ್ಲಿ ಲೀನವಾಗಿರಿ.
ನಿಮ್ಮ ಮೂರನೇ ಕಣ್ಣು ಜಾಗೃತವಾಗಿದೆ. ಆಂತರಿಕ ದಿವ್ಯ ಬೆಳಕು ನಿಮ್ಮನ್ನು ಆವರಿಸಿದೆ. ಈ ಅದ್ಭುತವಾದ ಅಂತಃಪ್ರಜ್ಞೆಯ ಶಕ್ತಿಯನ್ನು ಮತ್ತು ವಿವೇಕವನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿನಲ್ಲಿ ಶಾಶ್ವತವಾಗಿ ಲಾಕ್ ಮಾಡಿಕೊಳ್ಳಿ. ಈಗ ಅತ್ಯಂತ ಆರಾಮವಾಗಿ ನಮ್ಮ ಭೌತಿಕ ಜಗತ್ತಿಗೆ ಮರಳಿ ಬರುವ ಸಮಯ. ನಿಮ್ಮ ಗಮನವನ್ನು ಹಣೆಯ ಮಧ್ಯಭಾಗದಿಂದ ನಿಧಾನವಾಗಿ ನಿಮ್ಮ ಹೃದಯದ ಬಡಿತ ಮತ್ತು ಉಸಿರಾಟದ ಕಡೆಗೆ ತನ್ನಿ. ನಿಮ್ಮ ಇಡೀ ದೇಹಕ್ಕೆ ಮರಳಿ ಪ್ರಾಣಶಕ್ತಿ ತುಂಬಿಕೊಳ್ಳುತ್ತಿರುವುದನ್ನು ಗಮನಿಸಿ. ನಿಮ್ಮ ಕೈ ಬೆರಳುಗಳನ್ನು ಅತ್ಯಂತ ಲಘುವಾಗಿ ಅಲುಗಾಡಿಸಿ. ನಿಮ್ಮ ಕಾಲು ಬೆರಳುಗಳನ್ನು ಅಲುಗಾಡಿಸಿ. ನಿಮ್ಮ ಮುಖದಲ್ಲಿ ಬ್ರಹ್ಮಾಂಡದ ಸತ್ಯವನ್ನು ಕಂಡುಕೊಂಡ ಆ ದಿವ್ಯವಾದ ಮುಗುಳ್ನಗೆ ಇರಲಿ. ನಿಮ್ಮ ಎರಡೂ ಹಸ್ತಗಳನ್ನು ಪರಸ್ಪರ ಉಜ್ಜಿ. ಆ ತೀವ್ರ ಉಷ್ಣತೆಯನ್ನು ನಿಮ್ಮ ಕಣ್ಣುಗಳ ಮೇಲೆ ಮತ್ತು ಹಣೆಯ ಮೂರನೇ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. ಯಾವಾಗ ನಿಮಗೆ ಸಿದ್ಧ ಎನ್ನಿಸುತ್ತದೆಯೋ ಅತ್ಯಂತ ಕೃತಜ್ಞತೆಯ ಭಾವದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ವೀಕ್ಷಕರೇ, ಥರ್ಡ್ ಐ ಅವೇಕನಿಂಗ್ ಮೆಡಿಟೇಷನ್ ಮಾಡುವಾಗ ಯಾವುದೇ ರೀತಿಯ ಅನುಭವವಾಗದೇ ಹೋದರೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ. ಇದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕಾಗತ್ತೆ. ಹಾಗೆ ಯಾವ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಳದೆ ಸಂಪೂರ್ಣವಾಗಿ ಬ್ರಹ್ಮಾಂಡಕ್ಕೆ ಶರಣಾಗತರಾಗಿ ಮನಸ್ಸನ್ನು ಶೂನ್ಯ ಸ್ಥಿತಿಗೆ ತಂದುಕೊಂಡು ಧ್ಯಾನವನ್ನು ಮಾಡಲು ಪ್ರಾಕ್ಟೀಸ್ ಮಾಡಿದ್ರೆ ಈ ಸ್ಟೇಜಿಗೆ ತಲುಪೋದಕ್ಕೆ ಸಾಧ್ಯವಿದೆ. ವೀಕ್ಷಕರೇ, ಇವತ್ತಿನ ಈ ಥರ್ಡ್ ಐ ಜಾಗೃತಿ ನಿಮ್ಮ ಆಂತರಿಕ ದೃಷ್ಟಿಯನ್ನು ತೆರೆದಿದೆ. ಇದು ನಾಳೆಯ ನಮ್ಮ ಮತ್ತೊಂದು ದಿವ್ಯ ಹಂತಕ್ಕೆ ದಾರಿಯಾಗಲಿದೆ. ನಾಳೆ ಡೇ 16ನಲ್ಲಿ ನಾವು ಬ್ರಹ್ಮಾಂಡದ ಅನಂತ ದಿವ್ಯ ಶಕ್ತಿಯೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸುವ ಕಾಸ್ಮಿಕ್ ಎನರ್ಜಿ ಕನೆಕ್ಷನ್ ಅಂದರೆ ಬ್ರಹ್ಮಾಂಡದ ದಿವ್ಯ ಶಕ್ತಿಯೊಂದಿಗೆ ಕನೆಕ್ಟ್ ಆಗುವುದು, ಆ ಧ್ಯಾನವನ್ನು ಕಲಿಯಲಿದ್ದೇವೆ. ಮೂರನೇ ಕಣ್ಣು ತೆರೆದ ನಂತರವೇ ಬ್ರಹ್ಮಾಂಡದ ಶಕ್ತಿ ನಿಮ್ಮೊಳಗೆ ಪ್ರವೇಶಿಸಲು ಸಾಧ್ಯ. ಹಾಗಾಗಿ ನಾಳೆಯ ಎಪಿಸೋಡನ್ನು ಅಪ್ಪಿತಪ್ಪಿಯೂ ಮಿಸ್ ಮಾಡಬೇಡಿ. ಇವತ್ತಿನ ಧ್ಯಾನದಲ್ಲಿ ನಿಮ್ಮ ಹಣೆಯ ಮಧ್ಯೆ ತೀವ್ರವಾದ ಒತ್ತಡ ಅಥವಾ ನೇರಳೆ ಬೆಳಕಿನ ಅನುಭವ ಆಯಿತಾ ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಪಾಸಿಟಿವ್ ಆಗಿರಿ, ಮುಕ್ತವಾಗಿರಿ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.